ಜುಲೈ 12ಕ್ಕೆ ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಆಗಿದೆ. ಆಲ್ರೆಡಿ ಆಕಾಂಕ್ಷಿಗಳ ಸಂಖ್ಯೆ ಇರುವುದು 60ಕ್ಕಿಂತ ಹೆಚ್ಚು. ಆದರೆ 20 ಸಚಿವ ಸ್ಥಾನ ಖಾಲಿ ಇದೆ. 20 ಜನ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ತಿಂಗಳು ಕಳೆದು ಹೋಯಿತು. ಅವರೊಟ್ಟಿಗೆ 13 ಜನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿಕೊಂಡ್ರು ಸಚಿವರಾಗಿ. ಇನ್ನು 2ನೇ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳಿ ಪಾಪ ಒಂದಷ್ಟು ಜನ ಆಕಾಂಕ್ಷಿಗಳು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಇವತ್ತಾಗತ್ತೆ, ನಾಳೆ ಆಗುತ್ತೆ, ಆಷಾಢದ ಒಳಗಡೆ ಆಗತ್ತೆ. ಬಟ್ ಆಷಾಢ ಮುಗಿದ ನಂತರ ಅಂತ ಹೇಳಲಾಗ್ತಾ ಇತ್ತು. ಬಟ್ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಶಾಸಕರುಗಳೇ 12ನೇ ತಾರೀಕು ಅಥವಾ 15ರ ಒಳಗಡೆ 2ನೇ ಪಟ್ಟಿ ರಿಲೀಸ್ ಆಗುತ್ತೆ, ಪ್ರಮಾಣ ವಚನ ಸ್ವೀಕಾರ ಕೂಡ ಆಗುತ್ತೆ ಅಂತ ಹೇಳಿರೋದ್ರಿಂದ ನೂತನ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಮತ್ತೊಂದಷ್ಟು ಜನ ನೂತನ ಸಚಿವರುಗಳ ಸೇರ್ಪಡೆಯಾಗುತ್ತೆ. ನೋಡಿ, 12ನೇ ತಾರೀಕು ಆಲ್ಮೋಸ್ಟ್ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಜನ ಲಿಸ್ಟ್ ಅಲ್ಲಿ ರೆಡಿ ಇದ್ದಾರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ. ಯಾರೆಲ್ಲ ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇ ಲಿಸ್ಟ್ ಅಲ್ಲಿ ಅವರ ಹೆಸರು ಇಲ್ಲ ಅಂತ ಹೇಳಿದ್ರು ಕೂಡ 2ನೇ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದ್ದೇ ಇರುತ್ತೆ ಅನ್ನೋ ಹೋಪ್ಸ್ ಇಟ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದರಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಎಸ್ಕಾರ್ಟ್ ಭದ್ರತೆಯನ್ನ ಇನ್ನೂ ಬಿಟ್ಟಿಲ್ಲ, ಎಸ್ಕಾರ್ಟ್ ನಲ್ಲೇ ಓಡಾಡ್ತಿದ್ದಾರೆ. ಆ ಗತ್ತನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ 2ನೇ ಲಿಸ್ಟ್ ಅಲ್ಲಿ ಅನ್ನುವ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದರ ಜೊತೆಗೆ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿ DCM ಆಗಿದ್ದಂಥವರು. ಅದಾದ ನಂತರ ಅವರು ಕಾಂಗ್ರೆಸ್ಗೆ ಬರ್ತಾರೆ. ಸೊ ಸಾಕಷ್ಟು ಮೊದಲನೇ ಲಿಸ್ಟ್ ಅಲ್ಲೇ ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತಹ ಟೈಮಲ್ಲೇ ಲಕ್ಷ್ಮಣ್ ಸವದಿ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇತ್ತು. ಆಗಲೇ ಅವರು ಮಂತ್ರಿ ಆಗಬೇಕಾಗಿತ್ತು, ಬಟ್ ಜಸ್ಟ್ ಮಿಸ್ ಆಯಿತು. ಬಟ್ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ 2ನೇ ಲಿಸ್ಟ್ ಅಲ್ಲಿ ಖಂಡಿತ ಲಕ್ಷ್ಮಣ್ ಸವದಿ ಅವರ ಹೆಸರು ಇರುತ್ತೆ. ಯಾಕಂದ್ರೆ ಬೆಳಗಾವಿಗೆ 2 ಸಚಿವ ಸ್ಥಾನ ಫಿಕ್ಸ್ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತಾನೆ ಹೇಳಿದ್ರು. ಸೊ ಹಾಗಾಗಿ ಯಾರು ಅನ್ನೋದನ್ನ ನೋಡೋದಕ್ಕೆ ಹೋದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಲಕ್ಷ್ಮಣ್ ಸವದಿ ಇವರಿಬ್ಬರಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲದರ ನಡುವೆ MLC ಸಲೀಂ ಅಹಮದ್ ಮುಸ್ಲಿಂ ಕೋಟಾದಡಿಯಲ್ಲಿ ಜಮೀರ್ ಅವ್ರಿಗಂತೂ ಮರೀಚಿಕೆ. 2ನೇ ಲಿಸ್ಟ್ ಅಲ್ಲಿ 100% ಜಮೀರ್ ಅವರ ಹೆಸರು ಇರಲ್ಲ. ಸೊ ಮುಸ್ಲಿಂ ಕೋಟಾದಲ್ಲಿ MLC ಸಲೀಂ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾಕಷ್ಟು ವರ್ಷಗಳಿಂದ ನಿಷ್ಠಾವಂತರಾಗಿದ್ದಾರೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸಲೀಂ ಅಹಮದ್ ಅವರ ಹೆಸರು ಕೂಡ ಕೇಳಿಬಂದಿದೆ. ಅದರ ಜೊತೆಗೆ NA ಹ್ಯಾರಿಸ್ ಶಾಂತಿನಗರದ MLA NA ಹ್ಯಾರಿಸ್ ಅವರ ಹೆಸರು ಕೂಡ ಇದೆ 2ನೇ ಪಟ್ಟಿಯಲ್ಲಿ. ಬಾಲಕೃಷ್ಣ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು JDS ಅಲ್ಲಿ ಇದ್ದಾಗಲೂ ಅವರು ಮಿನಿಸ್ಟರ್ ಆಗ್ಲಿಲ್ಲ, ಬಿಜೆಪಿಯಲ್ಲಿ ಇದ್ದಾಗಲೂ ಮಿನಿಸ್ಟರ್ ಆಗ್ಲಿಲ್ಲ. ಸಾಕಷ್ಟು ವರ್ಷಗಳಿಂದ ಒಂದು 30-35 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ, MLA ಆಗಿದ್ದಾರೆ. ಆದ್ರೂ ಕೂಡ ಅವರಿಗೆ ಮಿನಿಸ್ಟರ್ ಪಟ್ಟ ಸಿಕ್ಕಿಲ್ಲ. ಅದರಲ್ಲೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರು. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಅವರ ಪರ ಬ್ಯಾಟಿಂಗ್ ಮಾಡೋದ್ರಲ್ಲಿ ಇರುವಂಥವರಲ್ಲಿ ಬಾಲಕೃಷ್ಣ ಅವರು ಕೂಡ ಒಬ್ರು. ಈ ಬಿಡದಿ ಟೌನ್ಶಿಪ್ ವಿಚಾರ ಎಷ್ಟು ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂತ ಗೊತ್ತು. ಆದ್ರೂ ಕೂಡ ರೈತರ ಬೆನ್ನಿಗೆ ನಿಂತಿಲ್ಲ, ಸರ್ಕಾರದ ಪರ ನಿಂತಿದ್ದಾರೆ. ಒಂದಷ್ಟು ಜನರಿಗೆ ಚೆಕ್ಗಳ ವಿತರಣೆ ಮಾಡಿ ನಾನು ಮಾಡೇ ಮಾಡ್ತೀನಿ ಅಂತಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಮಾಡಿದವರಿಗೆ ಮಂತ್ರಿ ಸ್ಥಾನ ಕೊಡಲ್ವಾ, ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟೆ ಕೊಡ್ತಾರೆ. ಸೊ ಹಾಗಾಗಿ ಬಾಲಕೃಷ್ಣ ಅವರ ಹೆಸರು ಕೂಡ ಇದೆ. ಅದರ ಜೊತೆಗೆ ಚಲುವರಾಯಸ್ವಾಮಿ ಅವರಿಗೆ ಮೋಸ್ಟ್ಲಿ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಚಲುವರಾಯಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ರು, ಬಟ್ ಈಗ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೆಲವೊಂದಿಷ್ಟು ಯಂಗ್ಸ್ಟರ್ಗಳಿಗೆ ಮಣೆ ಹಾಕ್ತಾ ಇದ್ದಾರೆ. ಸೊ ಅದರಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಇದೆ. ಅದರ ಜೊತೆಗೆ ಶರತ್ ಬಚ್ಚೇಗೌಡ ಅವರ ಹೆಸರು ಕೂಡ ಇದೆ. ಬಿ.ಕೆ. ಸಂಗಮೇಶ್,
ಬಸವರಾಜ್ ರಾಯರೆಡ್ಡಿ, ರುದ್ರಪ್ಪ ಲಮಾಣಿ, ಕಂಪ್ಲಿ ಗಣೇಶ್ ಅವರ ಹೆಸರು ಕೂಡ ಇದೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಲಕ್ಷ್ಮಣ್ ಸವದಿ ಅವರು, ಬೆಳಗಾವಿಯಿಂದ ಇಬ್ರು ಅಂತ ನಾವು ತಗೊಳ್ಳೋದಾದ್ರೆ ಲಕ್ಷ್ಮಣ್ ಸವದಿ ಅವರು, ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ರಾಘವೇಂದ್ರ ಹಿಟ್ನಾಳ್, ಅದರ ಜೊತೆಗೆ ಇನ್ನೂ ಸಾಕಷ್ಟು ಜನರು ರೇಸಲ್ಲಿದ್ದಾರೆ. ಯಾಕಂದ್ರೆ ಪದೇ ಪದೇ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಕದ ತಟ್ಟಿ ಬರ್ತಾ ಇದ್ರು. ಅಶೋಕ್ ಪಟ್ಟಣ್ ಅವರು ಇವತ್ತು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅವರೇ ಹೇಳಿರೋದು 12ನೇ ತಾರೀಕು ಆಗುತ್ತೆ ಅಥವಾ 15ನೇ ತಾರೀಕು ಒಳಗಡೆ ಅಂತೂ 2ನೇ ಲಿಸ್ಟ್ ಅನೌನ್ಸ್ ಆಗುತ್ತೆ, ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಒಂದು 2-3 ದಿನದಲ್ಲಿ 100% ಏನಾದ್ರೂ ಒಂದು ಬದಲಾವಣೆ ಅಂತೂ ಆಗೇ ಆಗುತ್ತೆ. ಅಶೋಕ್ ಪಟ್ಟಣ್ ಅವರು ಕೂಡ ರೇಸಲ್ಲಿದ್ದಾರೆ. ಇನ್ನೂ ಸಾಕಷ್ಟು ಜನ, ಸಂತೋಷ್ ಲಾಡ್ ಅವರಿದ್ದಾರೆ. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂಥವರು ಮಿನಿಸ್ಟರ್ ಆಗಿದ್ರು ಸಂತೋಷ್ ಲಾಡ್ ಅವರು. ಅದಾದ್ಮೇಲೆ ಮೊದಲನೇ ಲಿಸ್ಟ್ ಅಲ್ಲಿ ಅವರ ಹೆಸರು ಇರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಂತೋಷ್ ಲಾಡ್ ಅವರು, ಅಶೋಕ್ ಪಟ್ಟಣ್ ಅವರು, ಬಾಲಕೃಷ್ಣ, ಅದರ ಜೊತೆಗೆ ನಯನಾ ಮೋಟಮ್ಮ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು BK ಸಂಗಮೇಶ್ ಅವರು, ಪುಟ್ಟರಂಗ ಶೆಟ್ಟಿ ಅವರು, ಇನ್ನೂ ಸಾಕಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇರೋದ್ರಿಂದ ಒಟ್ಟಾರೆ 12ನೇ ತಾರೀಕು 2ನೇ ಲಿಸ್ಟ್ ಅನೌನ್ಸ್ ಆಗಿ 20 ಜನ ನೂತನ ಸಚಿವರುಗಳು DK ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡೋಣ ಏನಾಗಬಹುದು ಅನ್ನೋದಕ್ಕೆ ನಾಳೆ ಸಂಜೆ ಒಳಗಡೆ ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ.